ಚಪ್ಪಲಿ ಹೊಡಂಗಿಲ್ಲ ನಮ್ಮ ಹೆಣ್ಮಕ್ಳ ಬಗ್ಗೆ ಮಾತ್ರ ಈ ಗಂಡ್ಮಕ್ಳು ಹಾಡು ಮಾಡ್ತಾರ. ಏನಾದ್ರು ಎಲ್ಲಾದ್ರು ನಮ್ಮ ಹುಡುಗರದ ಸೌಂಡು ಹುಲಿಗಳ ನೋಡಲ್ಲ ಹೆಂಗೈತ್ರಿ ಸಿಂಹಿಣಿಯರೇ ಅಂತ ಪಾಪ ಏನ್ ಮಾಡ್ತೀವಿ ಮನ್ಯಾಗ ಹೋಳಿಗೆ ಮಾಲಿ ತಿಂದು ಧ್ವನಿನ ಹೊರಗೆ ಬರೋಲ್ತವ್ರಿಗೆ. ಇಲ್ಲ ಮನ್ಯಾಗ ಕೂಗಿ ಇಲ್ಲೂ ಹರ್ಚ್ಕೊಳಕ್ ಆಗಂಗಿಲ್ಲ, ಹೊಯ್ಕೊಳಕ್ ಆಗಂಗಿಲ್ಲ. ಪಾಪ ಗಂಡ್ಮಕ್ಳು ಕೂಗ್ಲಿ ಬಿಡಿ ಅಕ್ಕ, ಮನ್ಯಾಗ ಕೂಗಂಗಿಲ್ಲ, ಇಲ್ಲ ಬಂದು ಹರ್ಚ್ಕೊಳ್ಳಿ. ಹೊಯ್ಕೊಳ್ರಿ ಪಾಪ ಮನೆಗೆ ಹೋದ್ಮೇಲೆ ಯಾರು ಮಾತಾಡ್ತೀರಿ? ನಾವು ಹೊಯ್ಕೊಂಗಿಲ್ಲ, ನಿಮ್ಮಂತವ್ರು ಹೊಯ್ಕೊಳಕ್ ಹಚ್ತೀವಿ ನಾವು, ಹೌದಿಲ್ಲ? ಆತ್ಲ ಎಲ್ಲ ನಮ್ಮ ಹುಡುಗರು ಹೆಂಗೈತೆ ಒಟ್ಟ ನಮ್ಮ ಉತ್ತರ ಕರ್ನಾಟಕದ ಹುಡುಗರು ಈ ನಮ್ಮನೆ ಮಾಡಮ್ಮ ಎಲ್ಲಿ ಹೋಗ್ಲಿ ನಾವು ಗೊತ್ತಾತು. ಅದ್ರಾಗ ಒಂದು ಬಹಳ ವಿಶೇಷವಾದದ್ದು ಏನಂದ್ರ ಬರೀ ಹೆಣ್ಮಕ್ಳ ಬಗ್ಗೆ ಬರೀ ಹಾಡು ಬರೀತಾರ. ಇವ್ರು ಮಾಡಿದ್ದೆಲ್ಲ ಹೆಣ್ಮಕ್ಳು ತಲೆ ಮ್ಯಾಲ ಹೊರಿಸಿ ಇವ್ರು ಹಾಡು ಮಾಡ್ತಾರ ಅಷ್ಟ. ನೀವ್ ಹಾಳು ಮಾಡಿದಕ್ಕೆ ಬರೀತಾರೆ, ಸುಮ್ನೆ ಬರೀತಾರ ಅನ್ಕೊಟ್ರಿ ನೀವು. ಯಪ್ಪ ಈ ಗಂಡ್ಮಕ್ಳಿಗೆ ಮೋಸನೇ ಮಾಡಂಗಿಲ್ಲ, ಲವ್ವೇ ಮಾಡಂಗಿಲ್ಲ, ಮಾಡಂಗಿಲ್ಲ. ಈಗ ಒಟ್ಟು ನಮ್ಮ ಕರ್ನಾಟಕ ನದಿಗಳದಾವಲ್ಲ, ಅವ ಹೆಸರುಗಳು ಏನದಾವು? ಗಂಗಾ ನದಿ, ತುಂಗಾ, ಯಮುನಾ, ತುಂಗ, ಕಾವೇರಿ. ಕಾವೇರಿ ಎಲ್ಲ ಹೆಣ್ಮಕ್ಳ ಹೆಸರ. ಯಾಕೆ ಹೇಳು? ನದಿಗಳು ಹರಿತಾವು, ನಿಂದ್ರಂಗಿಲ್ಲ. ಹೆಣ್ಮಕ್ಳು ಹಂಗ ನಿಂತ್ ಕಡೆ ನಿಲ್ಲಂಗಿಲ್ಲ, ಹರ್ಕೊಂಡು ಹೋಗಿರ್ತಾವು. ನಮ್ಮದ ನೋಡು, ನಮ್ಮ ಬಸಪ್ಪನ ಕೆರಿ, ಫಕೀರಪ್ಪನ ಕಟ್ಟಿ ನಿಂತ ನೀರು ನಮ್ದು ಎಲ್ಲಿ ಹೋಗಿಲ್ಲ. ಒಂದ್ ಕಡೆ ನಿಂತು ಬಿಡ್ತೀವಿ ನಾವು, ಎಲ್ಲಿ ಹರಿಯಂಗಿಲ್ಲ ನಮ್ದು ಒಂದ. ನಿಮ್ಮ ಹಂಗಲ್ಲ ಹೊಕ್ಕಿರ್ತಾವ, ಎಲ್ಲಿ ಬೇಕಲ್ಲ ಹರ್ಕೊಂಡು. ಬೋಲೋ ಭಾರತ್ ಮಾತಾ ಕಿ. ಹೆಂಗಿರ್ಬೇಕು ನಮ್ಮ ಸೌಂಡ್ ಅಲ್ಲಿ ಕೇಳಿಸ್ಬೇಕು ಬೆಂಗಳೂರಿಗೆ. ಬೋಲೋ ಭಾರತ್ ಮಾತಾ ಕಿ. ವೀರ ಸಂಗೊಳ್ಳಿ ರಾಯಣ್ಣನಿಗೆ, ಕಿತ್ತೂರು ರಾಣಿ ಚೆನ್ನಮ್ಮಂಗೆ, ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ, ಕಾಡುಗಳ ವೀರಪ್ಪಣ್ಣಂಗೂ ಜೈ ಬಿಟ್ರೆ ಅವ್ರು ಅವುಗೂ ಜೈ ಅಂತೀರಿ ನೀವು. ಹುಲಿಯಂತ ಮಕ್ಕಳಿಗೆ ಜನ್ಮ ಕೊಟ್ಟ ನಮ್ಮ ತಾಯಂದಿರಿಗೆ ನಮಸ್ಕಾರ. ಹುಲಿಯಂತ ಮಕ್ಕಳಿಗೆ ಜನ್ಮ ಕೊಟ್ಟ ನಮ್ಮ ತಾಯಂದಿರಿಗೆ ನಮಸ್ಕಾರ. ಹುಲಿಯಂತ ಗಂಡ ನನ್ನ, ಹುಲಿಯಂತ ಗಂಡ ನಾನು ಇಲ್ಲಿ ನಾ ಅಂದಿಲ್ಲ, ಹುಲಿಯಂತ ಗಂಡ ನನ್ನ ಹೆಬ್ಬುಲಿ ಅಂತ ಮಾಡಿದ ನಮ್ಮ ಅವ್ವಂದ್ರಿಗೆ ನಮಸ್ಕಾರ. ಬದುಕೊಂಡ ದೀವ. ಯಾರು ಬ್ಯಾರೆ ಏನೋ ಹೇಳಿದ್ರಲ್ಲ, ಯಾರದು? ಅಲ್ಲಲ್ಲ, ನಾವ್ ಅದನ್ನ ಬಾಯಿ ಬಿಟ್ಟು ಹೇಳಕ್ ಆಗುದಿಲ್ಲ, ನಮ್ಮನ್ನ ಇಡೀನೇ ಮಾಡಿ ಹೋಗಿದ್ರಿ, ನೀವ್ ಏನ್ ಮಾಡಕ್ ಆಗುದಿಲ್ಲ. ನಿನಗ್ ಗೊತ್ತಾ ಏನ ಈ ಗಂಡ್ಮಕ್ಳು ಯಾಕೆ ಇಲ್ಲಿ ಬಂದಾರ ಅಂತ ಗೊತ್ತಾ? ಎದಕ್ ಬಂದಾರ ಗೊತ್ತಿಲ್ಲ. ಹೆಣ್ಮಕ್ಳು ನೋಡಕ ಏನೋ ಕಾರ್ಯಕ್ರಮಕ್ಕೆ ಬಂದಿ ಅಪ್ಪ ನೀನು. ಹಾಡ್ ಕೇಳಕ್ ಬಂದಿ ಮರ್ಯಾರಿದ. ಅವರೆಲ್ಲ ನಮ್ಮ ಮೈಲಾರಿ ಪರ್ಸುಕೊಳ್ಳೋರು ಹಾಡ್ ಕೇಳಕ್ ಬಂದಾರ, ಹೌದಿಲ್ಲ? ಹಂಗಾರ ಹಾಡು ನೋಡ್ಬೇಡ, ನೀನು ಕಣ್ಣು ಮುಚ್ಕೊಂಡು ಕೇಳು ನೋಡು ಕಾರ್ಯಕ್ರಮ ಪೂರ. ಈ ಕಾರ್ಯಕ್ರಮಕ್ಕೆ ಕಣ್ಣು ಮುಚ್ಕೊಂಡು ಹಾಡಕ್ಕೇನು ಕುಡ್ರು ಮಾಡ್ರಿ ನಾವು. ಕೇಳಿದ್ರೆ ಸಾಕಲ್ಲ, ಅಣ್ಣ ಚಲೋ ಹಾಡ್ತಾನೆ, ಕೇಳಿದ್ರೆ ಸಾಕಲ್ಲ. ಹೆಂಗ ಅನ್ಕೊಂಡ್ರಿ ನೀವು? ಒಟ್ಟ ಏನೋ ಹೇಳ್ರಿ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾನು ಬರ್ತಿರೋದು 2ನೇ ಟೈಮು, ದ್ವಿತೀಯ ಬಾರಿ. ಎಸ್, ನಮ್ಮ ಎಲ್ಲ ಕಲಾವಿದರಿಗೆ ದಯವಿಟ್ಟು ವೇದಿಕೆಗೆ ಬರಲಿಕ್ಕೆ ಜಾಗ ಮಾಡಿಕೊಡ್ಬೇಕು ಅಂತ ನಮ್ಮ ರಾಕ್ ಸ್ಟಾರ್ ಜ್ಯೋತಿ ಅವ್ರ ವೇದಿಕೆಗೆ ಬರ್ತಾ ಇದಾರೆ. ಅಲ್ಲಿ ಜೋರಾದ ಚಪ್ಪಾಳೆ ಅಡಿ ಶಾವಂಗ್ಯಾಗ ಮಜ್ಜಿಗೆ. ಈಗ ರಾಕ್ ಸ್ಟಾರ್ ಜ್ಯೋತಿ ಅವರಿಂದ ಭರತನಾಟ್ಯ ಇರುತ್ತೆ 5 ನಿಮಿಷ. ಇಲ್ಲ ಬರೀ ನಮಸ್ಕಾರ ಇರುತ್ತೆ ಅಷ್ಟೇ. ಈಗ ಎಸ್, ಬಂದಂತ ಕಲಾವಿದರ ಸ್ವಾಗತವನ್ನು ಕೋರ್ತಾ ಈಗ ಇನ್ನೊಂದು ಅದ್ಭುತ ಜಾನಪದ ಗೀತೆಯನ್ನು ಹಾಡಲಿಕ್ಕೆ ನಮ್ಮ ಕಲಾವಿದರು ವೇದಿಕೆ ಮೇಲೆ ಬರ್ತಿದ್ದಾರೆ. ಎಸ್, ನಮ್ಮ ಉತ್ತರ ಕರ್ನಾಟಕದ ಜಾನಪದ ಅದ್ಭುತವಾದಂತಹ ಗಾಯಕಿಯಾದಂತಹ ಲಕ್ಷ್ಮಿಯವರು ಧ್ವನಿ ಕೇಳಿ ಒಂದು ಸುಂದರವಾದ ಗೀತೆ. ಇದಾದ್ಮೇಲೆ ಮತ್ತೆ ನಾನು ಸುಷ್ಮಿತಾ ಅವರು ಹಾಡುಗಳಾದ್ಮೇಲೆ ನಗಸಕ್ಕೆ ಸ್ಕೀಟ್ ತಗೊಂಡು ವೇದಿಕೆ ಮೇಲೆ ಬರ್ತೀವಿ ಅಂತ ಹೇಳ್ತಾ ನಮ್ಮಪ್ಪ ಗದ್ದಿ ಬಸವೇಶ್ವರ ಅವರ ಆಶೀರ್ವಾದವನ್ನು ಪಡಿತಾ ಈ ವೇದಿಕೆಯಲ್ಲಿ ಅದೇ ರೀತಿ ನಮ್ಮ ತಂಡದ ಇನ್ನೋರ್ವ ಖ್ಯಾತ ಕಲಬುರಗಿ ತಾಲೂಕಿನವರಿಗೆ ಆಗಮಿಸಿರುವಂತಹ ನಮ್ಮ ಬಸವಣ್ಣ ಹಿರೇಮಠ ಅವರಿಗೆ ನಮ್ಮ ಎಲ್ಲ ಕುಡುಗುಂಟಿ ಪರವಾಗಿ ಅಣ್ಣ ಒಂದ್ಸರಿ ಹಾಯ್ ಹೇಳ್ಬಿಡ್ರಿ. ಹಿಂಗಂದ್ರೆ ಹೆಂಗ? ಹಾಯ್, ನಾ ಭಾಷಣ ಇದ್ದೀನಿ. ಇದು ಬೇಕು, ಈ ಪ್ರೀತಿ ಬೇಕು. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇನ್ನೂ ಭಾಳ ಮಾತಾಡೋದೈತಿ ನಮ್ಮ ಮೈಲಾರ ಅಣ್ಣನ ಬಗ್ಗೆ. ನಿಜವಾಗ್ಲೂ
ಇಟ್ಟು ಮಂದಿ ಕೂಡ್ಯಾರ ಅಂದ್ರೆ ನಮಗೆ ನೀನು ಆಟೆ ಬೇರೆ ಐತಿ. ಹೌದಲ್ರಿ? ಥ್ಯಾಂಕ್ ಯು ಸೋ ಮಚ್. ನಮಗೆ ಇಷ್ಟು ಪ್ರೀತಿ ಕೊಟ್ಟು ಹಾಂ ಇಲ್ಲಿ ಅಣ್ಣಗಳು ಅದಾರ. ಥ್ಯಾಂಕ್ ಯು. ಹಿಂಗೆ ಪ್ರೀತಿ ಬೇಕ್ರಿ. ಯಾಕಂದ್ರೆ ಸ್ಟೇಜ್ ಏರ್ ಬರ್ಬೇಕಾದ್ರೆ ಇಟ್ಟು ದಂಬತ್ತು. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಪ್ರೀತಿಗೆ. ನೀವು ಎಲ್ಲರೂ ನಮಗೆ ಬೇರೆ ಯಾರೂ ಅಲ್ಲ, ನಮ್ಮ ಕಾಸ ಅಣ್ತಂಬ್ರು, ಅವ್ರು ಬಿಟ್ಟು ಯಾರೂ ಅಲ್ಲ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಲಕ್ಷ್ಮಿ. ಹಾಂ, ಓಕೆ. ಅದೇ ರೀತಿಯಾಗಿ ಒಂದು ಪುಟ್ಟ ಹುಡುಗಿ ನಮ್ಮ ಅಭಿಮಾನಿ ದೇವರು ಇವತ್ತು ಅವಳು ಬರ್ತಡೇ ಐತಿ. ದಯವಿಟ್ಟು ಅವಳು ಒಂದು ಬರ್ತಡೇ ಸೆಲೆಬ್ರೇಷನ್ ವೇದಿಕೆ ಮೇಲೆ ಒಂದು 5 ನಿಮಿಷ ತಮ್ಮೆಲ್ಲರ ಸಾರಿ ಕೇಳ್ತಾ ಅವಳು ಬರ್ತಡೇನ ಸೆಲೆಬ್ರೇಷನ್ ಮಾಡ್ತೀನಿ. ಯಾಕಂದ್ರೆ ಆ ಹುಡುಗಿ ನಿಜವಾಗಿ ನನ್ನ ಅಪ್ಪಟ ಅಭಿಮಾನಿ ದೇವ್ರಿ. ಇವತ್ತು ಬರ್ತಡೇ ಮಾಡ್ಕೊಂಡ್ರೆ ಮೈಲಾರಣ್ಣನ ಜೊತೆನ ಮಾಡ್ಕೋ, ಇಲ್ಲ ಕರೆಸ್ರಿ, ಇಲ್ಲ ಅವನಂತೆ ಕರ್ಕೊಂಡು ಹೋಗ್ರಿ ಅಂತ. ಇಲ್ಲ, ನಮ್ಮೂರು ತನ ಇವತ್ತು ಈ ಊರಿಗೆ ಬಂದಾಳ ತೆಲಗಿ ಗ್ರಾಮದಿಂದ. ಬರಲಿ ಒಂದ್ಸರಿ ಜೋರ ಚಪ್ಪಾಳೆ ಅವಿಗೆ. ಒಂದು ಏ ಅಣ್ಣ ಬ್ಯಾರಿಗೇಡ್ ಎದಕ್ಕೆ ಇಳ್ಸಾತಿರೋ ನೀವು ಹುಡುಗರು? ಎದಕ್ಕೆ ಹಾಕ್ಸಿವ್ ಬ್ಯಾರಿಗೇಡ್? ಮ್ಯಾಲೆ ಎತ್ತೆ ತಿಳಿಯಕ್ಕೆ ಹಾಕ್ಸಿವ್ ಅದನ್ನ. ಆ ಒಂದು ಹುಡುಗಿಯ ಒಂದು ಪುಟ್ಟ ಒಂದು ಬರ್ತಡೇ ಸೆಲೆಬ್ರೇಷನ್. ಬರಲಿ ಒಂದ್ಸರಿ, ಅವಳ ಅಭಿಮಾನಕ್ಕೆ ನಾನು ಯಾವತ್ತೂ ಸದಾ ಚಿರೋಣಿ. ಬರಲಿ ಜೋರ ಚಪ್ಪಾಳೆ. ಇವತ್ತು ಮೈಲಾರನ್ನ ಬರಲೇಬೇಕು ನಾನು ಬರ್ತಡೇಗೆ ಅಂತ ಹಠ ಮಾಡಿ ಬಂದಾಳ. ಅವಳಿಗೆ ಅದು ಭಗವಂತ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ. ಅವ್ರ ತಾಯಿ, ಅವ್ರ ಅಜ್ಜಿಯವರು ಕೂಡ ವೇದಿಕೆ ಬಂದಾರ. ಅವ್ರ ಅಪ್ಪವರು ನಮ್ಮ ಅಣ್ಣ ಎಲ್ಲಿದ್ದೀರಿ ದಯವಿಟ್ಟು ವೇದಿಕೆ ಮೇಲೆ ಬರ್ರಿ. ಒಂದು 5 ನಿಮಿಷ ಜಲ್ದಿ ಬರ್ರಿ ಅಣ್ಣ, ಸಮಯದ ಅಭಾವದ. ದಯವಿಟ್ಟು ಒಂದು ನಮ್ಮ ಜಡ್ಪಿ ಸಾವುಕರು ನಮ್ಮ ಈರಪ್ಪಣ್ಣನವರು ದಯವಿಟ್ಟು ಈ ಬಾಲಕಿಗೆ ಒಂದು ಬರ್ತಡೇ ಕಾರ್ಯಕ್ರಮದೊಳಗೆ ತಾವು ಪಾಲ್ಗೊಳ್ಬೇಕಂತ ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಅಣ್ಣ. ಬಹಳ ದೂರದಿಂದ ಬಂದಾರ ಇವತ್ತು ನಮ್ಮ ಊರು ಗ್ರಾಮಕ್ಕೆ. ಸೌಂಡ್ ಸಂತ್ಯ ಆ ಫೋನ್ ಬಿಡ್ಲಿ.